ಉಗ್ರಂ ಮಂಜು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಉಗ್ರಂ ಮಂಜು ಉಗ್ರಂ ಸಿನಿಮಾನ ಮುಖಾಂತರವಾಗಿಯೇ ಎಲ್ರಿಗೂ ಚಿರಪರಿಚಿತ. ಉಗ್ರಂ ಮಂಜು ಇದೀಗ ಬಿಗ್ ಬಾಸಿಗೆ ಬಂದಮೇಲೆ ಮನೆ ಮಾತಾದ್ರು. ಉಗ್ರಂ ಸಿನಿಮಾ ನೋಡಿದವರು ಎಲ್ರಿಗೂ ಕೂಡ ಉಗ್ರಂ ಮಂಜು ಗೊತ್ತಿದ್ರು ಮನೆ ಮಾತಾಗಿದ್ದು ವಯಸ್ಸಾದವರು ಮಕ್ಕಳು ಇವರೆಲ್ರಿಗೂ ಚಿರಪರಿಚಿತ ಆಗಿದ್ದು ಬಿಗ್ ಬಾಸಿಗೆ ಬಂದಮೇಲೆ. ಈಗ ಉಗ್ರಂ ಮಂಜು ಅಂತ ಕರೆಯೋದಕ್ಕಿಂತ ಹೆಚ್ಚಿನದಾಗಿ ಬಿಗ್ ಬಾಸ್ ಮಂಜು ಅಂತ ಕರೀತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಗೌತಮಿ ಮಂಜು ಅಂತ ಕರೀತಾರೆ. ಯಾಕಂದರೆ ಅವರಿಬ್ಬರ ಫ್ರೆಂಡ್ಶಿಪ್ ಆಗಿರ್ಬೋದು, ಅವರಿಬ್ಬರ ಬಾಂಡಿಂಗ್ ಆಗಿರ್ಬೋದು, ಅದು ಅಷ್ಟು ಚೆನ್ನಾಗಿತ್ತು. ಬಿಗ್ ಬಾಸ್ನಲ್ಲಿ ಸಿಕ್ಕಾಪಟ್ಟೆ ಅವರಿಬ್ಬರ ಜೋಡಿ ಮಿಂಚಾಗಿತ್ತು. ಅದು ಬಿಗ್ ಬಾಸ್ನಿಂದ ಬಂದ ಮೇಲೂ ಕೂಡ ಕೆಲವರು ಅವರವರ ಫ್ರೆಂಡ್ಶಿಪ್ಪನ್ನು ಉಳಿಸ್ಕೊಂಡಿದ್ದಾರೆ. ಆ ಪೈಕಿ ಉಗ್ರಂ ಮಂಜು ಮತ್ತು ಗೌತಮಿ ಇಬ್ಬರೂ ಕೂಡ ಫ್ರೆಂಡ್ಶಿಪ್ಪನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು. ಬಟ್ ಇದೀಗ ಇದ್ದಕ್ಕಿದ್ದ ಹಾಗೆಯೇ ಉಗ್ರಂ ಮಂಜು ಅವರು ಒಂದು ಹೊಸ ಫೋಟೋವನ್ನು ಹಾಕಿದ್ದಾರೆ. ಜೊತೆಗೆ ಇದು ನನ್ನ ಜೀವನದ ಹೊಸ ಗೆಳತಿ ಅಂತ ಟ್ಯಾಗ್ಲೈನ್ ಬೇರೆ ಹಾಕಿದ್ದಾರೆ. ಉಗ್ರಂ ಮಂಜು ಅವರಿಗೆ ಬಹು ವರ್ಷಗಳೇ ಆಗಿದ್ರೂ ಕೂಡ, ಹತ್ರ 40 ಮೇಲಾಗಿದ್ರೂ ಕೂಡ ಇಲ್ಲಿವರೆಗೂ ಮದುವೆ ಆಗಿಲ್ಲ ಅನ್ನೋದೊಂದು ವಿಚಾರ ಇತ್ತು. ಗೌತಮಿ ಅವರು ತಮ್ಮ ಗೆಳೆಯ ಉಗ್ರಂ ಮಂಜುಗೆ ಒಂದು ಹುಡುಗಿನ ಹುಡುಕಬೇಕು, ಮದುವೆ ಮಾಡಬೇಕು ಅಂತ ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನು ಪಟ್ಟಿದ್ರು. ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋಗಿ ಹರಕೆಗಳನ್ನು ಹೊತ್ಕೊಳ್ತಾ ಇದ್ರು. ತಾವು ನಂಬುವ ವನದುರ್ಗೆಗೂ ಕರ್ಕೊಂಡು ಹೋಗಿ ಹರಕೆಯನ್ನು ಹೊತ್ಕೊಂಡು ಬಂದಿದ್ರು. ಆದಷ್ಟು ಬೇಗ ಉಗ್ರಂ ಮಂಜು ಅವರಿಗೆ ಮದುವೆ ಆಗಲಿ ಅಂತ. ಇದೆಲ್ಲದರ ಬೆನ್ನಲ್ಲೇ ಉಗ್ರಂ ಮಂಜುಗೆ ಒಬ್ಬ ಗೆಳತಿ ಸಿಕ್ಕಿದ್ದಾರೆ ಅನ್ನೋದನ್ನ ಸ್ವತಃ ಉಗ್ರಂ ಮಂಜು ಅವರೇ ಹೇಳ್ಕೊಂಡಿದ್ದಾರೆ. ಹಾಗಿದ್ರೆ ಆ ಗೆಳತಿ ಯಾರು? ಉಗ್ರಂ ಮಂಜು ಅವರ ಮದುವೆ ಯಾವಾಗ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಮುಖಾಂತರವಾಗಿ ಉಗ್ರಂ ಮಂಜು ಅವರು ಜನಪ್ರಿಯತೆ ಪಡ್ಕೊಂಡ್ರು. ಜೊತೆಗೆ ಅವರ ವೈಯಕ್ತಿಕ ಜೀವನದ ಬಗ್ಗೆಯೂ ಕೂಡ ಜನರಿಗೆ ಗೊತ್ತಾಯಿತು. ಅವ್ರಿಗೆ ಅಕ್ಕ ತಂಗಿಯರಿದ್ರು, ಅವ್ರನ್ನ ಮದುವೆ ಮಾಡೋದ್ರಲ್ಲೇ, ಜೀವನ ಕಟ್ಕೊಳ್ಳೋದ್ರಲ್ಲೇ, ಜೀವನ ಸಾಗಿಸೋದ್ರಲ್ಲೇ, ಸಾಲ ತೀರಿಸೋದ್ರಲ್ಲೇ ಅವ್ರಿಗೆ ಏಜು ಕಳೀತಾ ಬಂತು. ಇದೀಗ 40+ ಆಗಿದ್ರೂ ಕೂಡ ಅವ್ರಿಗಿನ್ನೂ ಮದುವೆ ಆಗಿಲ್ಲ. ಮದುವೆ ಆಗಬೇಕು ಅನ್ನುವಂಥ ಹಂಬಲನೂ ಅವರಿಗಿದೆ. ಮದುವೆ ಮಾಡಬೇಕು ಅನ್ನುವಂಥ ಆಸೆಯೂ ಅವರ ತಂದೆ ತಾಯಿಗೆ ಇದೆ ಅನ್ನುವಂಥದ್ದು ಸಹಜವಾಗಿಯೇ ಬಿಗ್ ಬಾಸ್ಗೆ ಬಂದ ನಂತರವೇ ಎಲ್ರಿಗೂ ಗೊತ್ತಾಗಿತ್ತು. ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚಿತವಾಗಿ ಉಗ್ರಂ ಮಂಜು ಅಂತ ಒಬ್ಬ ಕಲಾವಿದನಿದ್ದಾನೆ ಅನ್ನೋದು ಗೊತ್ತಿತ್ತು ಬಿಟ್ಟರೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಬಿಗ್ ಬಾಸ್ಗೆ ಬಂದ ನಂತರ ಅವ್ರಿಗಿನ್ನೂ ಮದುವೆ ಆಗಿಲ್ಲ, ಮದುವೆ ಆಗೋದಕ್ಕೆ ಹುಡುಗಿ ಸಿಕ್ಕಿಲ್ಲ ಅನ್ನೋದು ಗೊತ್ತಾಯಿತು. ಇನ್ನು ಗೌತಮಿ ಮತ್ತು ಉಗ್ರಂ ಮಂಜು ಅವರ ಬಾಂಡಿಂಗ್ ಹೆಂಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಬಿಗ್ ಬಾಸ್ನಲ್ಲಿ ಮೊದಲು ಸ್ನೇಹಿತರಾದವರು ಗೌತಮಿ, ಉಗ್ರಂ ಮಂಜು ಮತ್ತು ಮೋಕ್ಷಿತಾ. ಅದರ ಮಧ್ಯದಲ್ಲಿ ಮೋಕ್ಷಿತಾ ಅವರು ದೂರ ಉಳ್ಕೊಳ್ತಾರೆ. ಕಾರಣ ಅವ್ರಿಗೊಂದಷ್ಟು ಸಮಸ್ಯೆಗಳು ಆಗತ್ತೆ. ಜೊತೆಗೆ ಇವ್ರ ಜೊತೆಗೆ ಇರಬೇಕು ಅಂತಲೂ ಕೂಡ ಅನ್ಸಲ್ಲ. ಹಾಗಾಗಿ ಅಂತರವನ್ನು ಕಾಯ್ದುಕೊಳ್ತಾರೆ. ಅವರು ಶಿಶಿರ್ ಮತ್ತು ಐಶ್ವರ್ಯ ಸಿಂಧೋಗಿ ಜೊತೆಗೆ ಈಗ ಒಂದೊಳ್ಳೆ ಬಾಂಡಿಂಗನ್ನು ಇಟ್ಕೊಂಡಿದ್ದಾರೆ. ಎಲ್ಲೇ ಹೋದರೂ ಒಟ್ಟಿಗೆ ಹೋಗ್ತಾರೆ, ಒಟ್ಟಿಗೆ ಬರ್ತಾರೆ. ಈತ ಗೌತಮಿ ಮತ್ತು ಉಗ್ರಂ ಮಂಜು ಬಗ್ಗೆ ಜನ ಕೆಟ್ಟದಾಗಿ ಮಾತಾಡೋಕೆ ಕೂಡ ಶುರು ಮಾಡಿದ್ರು. ಅಂಕಲ್ ಆಂಟಿ ಲವ್ ಸ್ಟೋರಿ ಅಂತ ಕೆಲವರು ಹೇಳಿದ್ದು ಇದೆ. ಮದುವೆ ಆಗಿದ್ರು ಗೌತಮಿ ಹಿಂದೆ ಬಿದ್ದಿದ್ದಾನೆ ಅಂತ ಹೇಳಿದ್ದು ಕೂಡ ಇದೆ. ಈಚೆ ಬಿಗ್ ಬಾಸ್ ಮುಗಿದ ಮೇಲೆ ಗೌತಮಿ ಮತ್ತು ಉಗ್ರಂ ಮಂಜು ನಡುವೆ ಏನೋ ಸಮಥಿಂಗ್ ಆಗುತ್ತೆ. ಗೌತಮಿ ಸಂಸಾರ ಹಾಳಾಗತ್ತೆ, ಗೌತಮಿ ಸಂಸಾರ ಬೀದಿಗೆ ಬರುತ್ತೆ, ಇಬ್ಬರು ನಡುವೆ ಏನೋ ಇದೆ. ಈ ಥರದ್ದೆಲ್ಲವನ್ನು ಕೂಡ ಹೇಳಲಾಗಿತ್ತು. ಆದರೆ ಅವರಿಬ್ರು ಯಾವುದೇ ರೀತಿಯಾದಂಥ ತಲೆ ಕೆಡಿಸ್ಕೊಂಡಿರಲಿಲ್ಲ. ನಾವಿಬ್ರು ಗೆಳೆಯ ಗೆಳತಿ, ಅದರಲ್ಲಿ ಏನೇ ರೀತಿಯಾದಂಥ ಸಮಸ್ಯೆ ಇಲ್ಲ, ನಮ್ಮನೆಯವರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ನಿಮ್ಗಳಿಗೆ ಯಾಕೆ ಪ್ರಾಬ್ಲಮ್ಮು, ಯಾಕೆ ಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಕೇಳಿದರು. ಎಲ್ರಿಗೂ ಸಟ್ಟು ಹೊಡೆದಂತೆ ಗೌತಮಿ ಗಂಡನ ಜೊತೆಗೇನೆ ಉಗ್ರಂ ಮಂಜು ಡಿನ್ನರ್ ಕೂಡ ಮಾಡಿದ್ರು. ಜೊತೆಗೆ ಬೇರೆ ಬೇರೆ ಊರುಗಳಿಗೆ ಹೋಗಿದ್ರು, ಟ್ರಿಪ್ ಮಾಡಿದ್ರು, ಟೂರ್ ಮಾಡಿದ್ರು, ಒಟ್ಟಿಗೆ ದೇವಸ್ಥಾನಗಳಿಗೆ ಹೋಗಿದ್ರು. ಎರಡೂ ಫ್ಯಾಮಿಲಿಯವರು ಕೂಡ ಮಿಂಗಲ್ ಆಗಿದ್ರು. ಸೊ ಹೀಗಿರಬೇಕಾದ್ರೆ ಓಕೆ ಫೈನ್, ಬಿಗ್ ಬಾಸ್ ಮುಗಿದ ಮೇಲೂ ಗೌತಮಿ ಸಹವಾಸವನ್ನು ಉಗ್ರಂ ಮಂಜು ಅವರು ಬಿಟ್ಟಿಲ್ಲ. ಇದೊಂದು ಪ್ಯೂರ್ ಫ್ರೆಂಡ್ಶಿಪ್ ಇರ್ಬೋದು, ರಿಯಲ್ ಫ್ರೆಂಡ್ಶಿಪ್ ಇರ್ಬೋದು. ಯಾಕೆ ಒಂದು ಸಮಾಜದಲ್ಲಿ ಹುಡುಗ ಹುಡುಗಿ ಮಾತಾಡಂಗೆ ಇಲ್ವಾ, ಯಾಕೆಲ್ಲರೂ ಕೆಟ್ಟದಾಗಿ ತಿಳ್ಕೊತೀರಾ, ಈ ಥರದ್ದೆಲ್ಲ ಚರ್ಚೆಗಳ ನಡುವೆ ಸಡನ್ ಆಗಿ ಇದ್ದಕ್ಕಿದ್ದ ಹಾಗೇನೆ ಉಗ್ರಂ ಮಂಜು ಅವರು ಒಂದು ಹುಡುಗಿಯ ಜೊತೆಗಿನ ಫೋಟೋವನ್ನು ಹಾಕೋದ್ರ ಜೊತೆಗೆ ನನ್ನ ಜೀವನದ ಹೊಸ ಗೆಳತಿ ಅಂತ ಹಾಕೊಂಡಿದ್ದಾರೆ. ಈ ವಿಚಾರ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಉಗ್ರಂ ಮಂಜು ಅವರಿಗೆ ಫೈನಲಿ ಒಂದು ಹುಡುಗಿ ಸಿಕ್ಕೇ ಬಿಟ್ರು. ಯಾವಾಗ ಮದುವೆ ಆಗ್ತಿದ್ದಾರೆ, ಅಣ್ಣ ಮದುವೆ ಆಗ್ತಿರೋ ಹುಡುಗಿ ಯಾರು, ಇದು ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಯಾವಾಗ ಮದುವೆ, ಈ ಎಲ್ಲ ಚರ್ಚೆಗಳು ಶುರು ಆಗ್ಬಿಡ್ತು. ಗೌತಮಿ ಅವರೇ ಹುಡುಗಿನ ಹುಡುಕಿದ್ದು ಅಥವಾ ಗೌತಮಿ ಅವರಿಗೆ ಈ ವಿಚಾರ ಗೊತ್ತಿಲ್ವೋ ಅಂತ ಕೆಲವರು ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಹೌದು, ಉಗ್ರಂ ಮಂಜು ಮ್ಯಾಕ್ಸ್ ಸಿನಿಮಾ ಆದ ನಂತರ ಅವರ ಲಕ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗ್ಲಿಕ್ಕೆ ಇಲ್ಲ. ಇದೀಗ ಉಗ್ರಂ ಮಂಜು ಅವರು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದು ಮ್ಯಾಂಗೋ ಪಚ್ಚ ಅನ್ನುವಂಥ ಹೊಸ ಸಿನಿಮಾ ಆಗಿದೆ. ಈ ಸಿನಿಮಾದಲ್ಲಿ ನಾಯಕಿ ಕಾಜಲ್ ಕುಂದರ್ ಅವರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ನಾಯಕಿ ಕಾಜಲ್ ಕುಂದರ್ ಅವ್ರ ಜೊತೆಗೆ ಉಗ್ರಂ ಮಂಜು ಅವರು ಒಂದೊಳ್ಳೆ ಫ್ರೆಂಡ್ಶಿಪ್ ಅನ್ನ
ಬೆಳೆಸ್ಕೊಂಡಿದ್ದಾರೆ. ಸೊ ಅವ್ರ ಜೊತೆಗಿನ ಫೋಟೋವನ್ನು ಅವರು ಶೇರ್ ಮಾಡಿದ್ದಾರೆ. ನನ್ನ ಹೊಸ ಗೆಳತಿ, ನನ್ನ ಜೀವನದ ಹೊಸ ಗೆಳತಿ ಅಂತ ಅವರು ಶೇರ್ ಮಾಡ್ಕೊಂಡಿರುವಂಥದ್ದು. ಮ್ಯಾಂಗೋ ಪಚ್ಚ ಚಿತ್ರದಲ್ಲಿ ಸುದೀಪ್ ಅವರ ಸೋದರ ಅಳಿಯ ಸಂಜೀವ್ ಅವರು ನಾಯಕನಾಗಿ ನಟಿಸ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಉಗ್ರ ಮಂಜು ಅವರ ಜೊತೆಗೆ ಈ ಸಿನಿಮಾದ ನಾಯಕಿ ಆಗಿರುವಂಥ ಕಾಜಲ್ ಅವರು ಕನ್ನಡದ ನಟಿ. ಇವರು ಮೊದಲು ಪೆಪೆ ಮತ್ತು ಮೇಘ ಮತ್ತು ಬಾಂಡ್ ರವಿ ರೀತಿಯ ಸಿನಿಮಾಗಳನ್ನು ಮಾಡಿದ್ರು. ಇದೀಗ ಮ್ಯಾಂಗೋ ಪಚ್ಚದಲ್ಲಿ ಹೀರೋಯಿನ್ ಆಗಿದ್ದಾರೆ. ಮೇ ಬಿ ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ನ ಅಣ್ಣನ ಪಾತ್ರವನ್ನು ಉಗ್ರ ಮಂಜು ಅವರು ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಸೊ ಸಿನಿಮಾ ಶೂಟಿಂಗ್ ಬಹುದಿನಗಳಿಂದ ನಡೀತಾ ಇರೋದ್ರಿಂದ ಕಲಾವಿದರ ನಡುವೆ ಒಂದೊಳ್ಳೆ ಬಾಂಡಿಂಗ್ ಅನ್ನೋದು ಬೆಳೆದಿದೆ. ಉಗ್ರ ಮಂಜು ಅವ್ರಿಗೂ ಕೂಡ ಈ ಸಿನಿಮಾದ ನಾಯಕಿ ಕಾಜಲ್ ಅವರ ಜೊತೆಗೆ ಒಂದೊಳ್ಳೆ ರೀತಿಯಾದಂಥ ಬಾಂಧವ್ಯ ಇರೋದ್ರಿಂದ ಇಬ್ರು ಅತಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಜೀವನದ ಹೊಸ ಗೆಳತಿಯಾಗಿ ಸಿಕ್ಕಿದ್ದಾರೆ. ಕೆಲವರು ಇದನ್ನ ಮದುವೆ ಆಗ್ತಿದ್ದಾರೆ, ಮದುವೆ ಆಗೋ ಹುಡುಗಿ ಅಂತೆಲ್ಲ ಹೇಳ್ತಾ ಇದ್ರೆ ಇದು ಗೌತಮಿ ಥರನೇ ಗೆಳತಿ ಅನ್ನೋದನ್ನು ಇನ್ನು ಕೆಲವರು ಹೇಳ್ತಾ ಇದ್ದಾರೆ. ಸೊ ಫೈನಲಿ ಯಾರೋ ಒಬ್ರು ಗೆಳತಿ ಸಿಕ್ಕಿದ್ರಲ್ಲ ಗೌತಮಿನ ಬಿಟ್ಟು ಅಂತ ಕೆಲವರು ಕಾಲೆಳೆಯೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಸಿನಿಮಾ ಅಂದಾಗ ಬಹುದಿನಗಳ ಕಾಲ ಶೂಟಿಂಗ್ ಆಗುತ್ತೆ, ಒಂದೊಳ್ಳೆ ಬಾಂಡಿಂಗ್ ಬೆಳೆಯುತ್ತೆ. ಹಾಗೆ ಉಗ್ರ ಮಂಜು ಅವ್ರಿಗೂ ಕೂಡ ನಾಯಕಿ ಜೊತೆಗೆ ಬಾಂಡಿಂಗ್ ಬೆಳೆದಿದ್ದು ನನ್ನ ಹೊಸ ಗೆಳತಿ ಅಂತ ಆಕೆಯ ಫೋಟೋವನ್ನು ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.